ಒಂದು ಅರ್ಲಿ ಮಾರ್ನಿಂಗು ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಲೈಫಲ್ಲಿ ನಿಮಗೆ ಅಂತ 3 ದಿನ ಮಾತ್ರ ಉಳಿದಿದೆ ಅಂತ ಹೇಳುತ್ತೆ. ಇದು ಪ್ರ್ಯಾಂಕ್ ಅಲ್ಲ, ಜೋಕು ಅಲ್ಲ, 100% ನಿಜ. ಆಗ ನೀವು ಮೊದಲು ಏನು ಮಾಡ್ತೀರಾ? ನಮ್ಮ ಹೀರೋಗೆ ತನ್ನ ಬದುಕಿರೋದು 3 ದಿನ ಅಂತ ಗೊತ್ತಾದಾಗ ಮೊದಲನೇ ದಿನ ಅವನು ತನ್ನ ಫೋನ್ ನೋಡ್ಕೋತಾನೆ. ನೋಡಿಕೊಂಡಾಗ ಅವನಿಗೆ ನೆನಪಾಗಿತ್ತು ಏನಂದರೆ, ತಾನು ಎಷ್ಟೊಂದು ಜನಕ್ಕೆ ಕಾಲ್ ಮಾಡಬೇಕಿತ್ತು ಅಂತ ಯೋಚನೆ ಮಾಡ್ತಾನೆ ಯಾವಾಗಲೂ ನಾಳೆ ನಾಳಿದ್ದು ಅಂತ ಎಕ್ಸ್ಕ್ಯೂಸ್ ಹೇಳ್ತಾ ಕೊಡ್ತಾ ಮುಂದೂಡ್ತಾನೆ ಇದ್ದೆ. ಆದರೆ ಈ ದಿನ ಹಾಗಾಗಬಾರ್ದು ಅಂತ ಅನ್ಕೋತಾನೆ. ಯಾರಿಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ನೋ ಅವ್ರಿಗೆ ಫೋನ್ ಮಾಡಿ, ನಾನು ನಿನ್ನನ್ನು ನೀನು ಒಳ್ಳೆ ದಿನದಲ್ಲಿ ಅಪ್ರಿಷಿಯೇಟ್ ಮಾಡಲೇ ಇಲ್ಲ, ಸಾರಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ಅಂತ ಹೇಳ್ತಾನೆ. 2ನೇ ದಿನ ಅವನು ತನ್ನ ಫ್ಯಾಮಿಲಿ ಜೊತೆ ಕೂತ್ಕೋತಾನೆ. ವರ್ಷಗಳಿಂದ ಒಂದೇ ಮನೇಲಿದ್ದರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲ್ಲ. ಬಟ್ ಆ ದಿನ ಮೊಬೈಲ್ ಇರಲಿಲ್ಲ, ಸ್ಟ್ರೆಸ್ಸು ಇರಲಿಲ್ಲ, ಬರೀ ನೆನಪುಗಳು ಮಾತ್ರ ಇತ್ತು. 3ನೇ ದಿನ ಅವನು ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನೇ ನೋಡಿಕೊಂಡಾಗ ಅವ್ನಿಗೆ ಅರ್ಥ ಆಗೋದೇನೆಂದರೆ, ಜೀವನದಲ್ಲಿ ಸಮಯ ಕಡಿಮೆ ಅಂತೂ ಇರಲಿಲ್ಲ, ಆದರೆ ತಾನು ಬದುಕೋದನ್ನೇ ಮುಂದೂಡ್ತಾ ಬಂದಿದ್ದೆ, ಅದಕ್ಕೆ ನನಗೆ ಹೀಗಾಯಿತು ಅಂತ ಅನ್ಕೋತಿರ್ತಾನೆ. ಗೈಸ್, ಕೊನೆಯದಾಗ ಒಂದು ಮಾತು, ನಮಗೆ 3 ದಿನಗಳಿದೆ ಅಂತ ಯಾರೂ ಹೇಳಲ್ಲ. ಅದಕ್ಕೆ ಅನಿಸುತ್ತೆ ನಮ್ಮ ಟೈಮ್ನ ಯಾವಾಗಲೂ ವೇಸ್ಟ್ ಮಾಡ್ತಿರ್ತೀವಿ. ಆದರೆ ಸತ್ಯ ಏನಂದರೆ, ಒಂದಿನ ಎಲ್ರಿಗೂ 3 ದಿನಗಳೇ ಉಳ್ಕೊಳ್ಳುತ್ತೆ. ಸೊ ಆ ಥರ ಆಗೋದಕ್ಕಿಂತ ಮುಂಚೆ ಚೆನ್ನಾಗಿ ಬದುಕಿ, ಪ್ರೀತಿಸಿ, ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.